ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಪ್ರಕೃತಿಯ ಈ ಸುಂದರವಾದಂತಹ ಮಡಿಲಿನಲ್ಲಿ ಅದ್ಭುತವಾದಂತಹ ರೆಮಿಡಿಯನ್ನು ಪ್ರಸ್ತುತಪಡಿಸುವಂತಹ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ. ಜೀತ್ ಮೀಡಿಯಾದ ಈ ವಿಶೇಷ ಔಟ್ಡೋರ್ ಗ್ರೀನರಿ ಜೀತ್ ಸ್ಪೆಷಲ್ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಹಾಗೆ ಈ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೂ ಮರಿಬೇಡಿ. ವೀಕ್ಷಕರೇ, ನೀವೇನಾದರೂ ನನ್ನನ್ನು ನಿಮ್ಮ ಕಮರ್ಷಿಯಲ್ ಪ್ಲೇಸಸ್ಗೆ ಅಂದರೆ ಸೈಟು, ಮನೆ, ಶಾಲೆ, ಸ್ಕೂಲು, ಕಾಲೇಜು, ಹಾಸ್ಪಿಟಲು, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಈ ರೀತಿಯಾದಂತಹ ಮತ್ತು ಮನೆಗಳಿಗೆ ನೀವು ವಾಸ್ತು ನೋಡೋದಕ್ಕೆ ನನ್ನನ್ನು ಕರಿಬೇಕಾ? ಖಂಡಿತ ಬರ್ತೀನಿ. ಕೆಡೋದು ಬೇಡ, ಕಟ್ಟೋದು ಬೇಡ, ಅಲ್ಟ್ರೇಷನ್ ಮಾಡೋದು ಬೇಡ. ನಿಮ್ಮ ಕಣ್ಣು ಮುಂದೆ ನಿಂತ್ಕೊಂಡು ವಾಸ್ತುದ್ದು ಏನು ಪ್ರಾಬ್ಲಮ್ ಇದೆ ಅಂತ ಅಲ್ಲೇ ನೋಡಿಬಿಟ್ಟು ಐಡೆಂಟಿಫೈ ಮಾಡಿ ಕೆಲವೊಂದು ನೋಡೋದಕ್ಕೆ ಸಿಂಪಲ್ ಆದಂತಹ ಆದರೆ ಎಫೆಕ್ಟಿವ್ ವಸ್ತುಗಳನ್ನು ಇಡೋದಕ್ಕೆ ಸಜೆಸ್ಟ್ ಮಾಡ್ತೀನಿ. ಈಗ ಆಲ್ರೆಡಿ ಲಕ್ಷಾಂತರ ಜನ ನಮ್ಮಿಂದ ವಾಸ್ತು ಸಲಹೆ, ವಿರಳ ವಾಸ್ತು ಸಲಹೆ ತೆಗೆದುಕೊಂಡು ಜೀವನದಲ್ಲಿ ಪ್ರಗತಿಯನ್ನು ಹೊಂದಿದ್ದಾರೆ. ನೀವು ನನ್ನನ್ನು ನಿಮ್ಮ ಮನೆಗೆ ವಾಸ್ತುಗೆ ಕರೆಸ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸುವಂತಹ ಈ ನಂಬರ್ಗೆ ವಾಟ್ಸಪ್ ಮಾಡಿ. ನಮ್ಮ ತಂಡ ನಿಮ್ಮನ್ನು ನನ್ನೊಂದಿಗೆ ಕನೆಕ್ಟ್ ಮಾಡಿ ವಾಸ್ತುಗೆ ಕಳಿಸೋದಕ್ಕೆ ಸಹಾಯ ಸಹಕಾರ ಮಾಡುತ್ತೆ. ಬನ್ನಿ ವೀಕ್ಷಕರೇ, ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ. ವಿಷಯ ಏನಪ್ಪ ಅಂತಂದರೆ ನೋಡಿ ವೀಕ್ಷಕರೇ, ಹೊಸ ಬಟ್ಟೆ. ಹೌದು ನೋಡಿ, ಹೊಸ ಎನ್ನುವಂತಹ ಶಬ್ದ ಯೂನಿವರ್ಸ್ ಜೊತೆಗೆ ಅದ್ಭುತವಾಗಿ ಮ್ಯಾಚ್ ಆಗುತ್ತೆ, ವೈಬ್ರೇಷನ್ ಕ್ರಿಯೇಟ್ ಮಾಡುತ್ತೆ. ನೀವೇನಾದರೂ ಯಾವುದಾದರೂ ಇಂಪಾರ್ಟೆಂಟ್ ಹೊಸ ಕೆಲಸಕ್ಕೆ ಹೊರಟಾಗ, ಎಕ್ಸಾಂಪಲ್ ಸೈಟ್ ನೋಡಕ್ಕೆ ಹೋಗ್ತಾ ಇದ್ದೀರಿ, ಅಥವಾ ಇಂಟರ್ವ್ಯೂ ತುಂಬ ಇಂಪಾರ್ಟೆಂಟ್ ಆದಂಥ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಿ, ಅಥವಾ ಮದುವೆಗೆ ಗಂಡು ಹೆಣ್ಣು ನೋಡಕ್ಕೆ ಹೋಗ್ತಾ ಇದ್ದೀರಿ, ಮನೆ ಖರೀದಿ ಮಾಡಕ್ಕೆ ಹೋಗ್ತಾ ಇದ್ದೀರಿ, ಯಾವುದೇ ಇಂಪಾರ್ಟೆಂಟ್ ಅಥವಾ ವೆಹಿಕಲ್ ಬುಕ್ ಮಾಡಕ್ಕೆ ಹೋಗ್ತಾ ಇದ್ದೀರಿ, ಇಂಥದ್ದೇ ಅಂತಲ್ಲ, ಯಾವುದೇ ಇಂಪಾರ್ಟೆಂಟ್ ಕೆಲಸಕ್ಕೆ ಹೊರಟಾಗ ನೀವು ಹೊಸ ಬಟ್ಟೆಯನ್ನು ಧರಿಸಿ ಆ ಕೆಲಸಕ್ಕೆ ಹೋಗೋದ್ರಿಂದ ಏನಾಗುತ್ತೆ ಅಂತಂದರೆ ಆ ಕೆಲಸ ಸಕ್ಸಸ್ ಆಗುತ್ತೆ. ಇಲ್ಲಿ ಇನ್ನೂ ಒಂದು ಕ್ವಶನ್ ಮೂಡುತ್ತೆ, ಗುರುಗಳೇ ನಾವು ತಿಂಗಳಲ್ಲಿ 5-6 ಹೊಸ ಕೆಲಸಕ್ಕೆ ಹೊರಟ್ರೆ 5-6 ಹೊಸ ಬಟ್ಟೆ ತಗೋಬೇಕಾ? ಬೇಡ, ಅವಶ್ಯಕತೆ ಇಲ್ಲ. ತೀರಾ ಇಂಪಾರ್ಟೆಂಟ್ ಆದಂತಹ ಕೆಲಸ ನೋಡಿ, ಫಾರ್ ಎಕ್ಸಾಂಪಲ್ ಇಂಟರ್ವ್ಯೂ, ತುಂಬ ಇಂಪಾರ್ಟೆಂಟ್ ಆದಂಥ ಇಂಟರ್ವ್ಯೂ ಕೊಡಕ್ಕೆ ಹೋಗ್ತಿರ್ತೀರ, ಸಂದರ್ಶನಕ್ಕೆ ತುಂಬ ಡ್ರೀಮ್ ಇರುತ್ತೆ, ಈ ಕೆಲಸ ನನಗಾಗಲೇಬೇಕು. ಅಥವಾ ಮದುವೆಗೆ ಗಂಡು ಹೆಣ್ಣು ನೋಡಕ್ಕೆ ಹೋಗ್ತಾ ಇರ್ತೀರ, ಅಥವಾ ಸೈಟ್ ನೋಡಕ್ಕೆ ಹೋಗ್ತಿರ್ತೀರ. ಯಾಕೆಂದರೆ ಇವನ್ನ ನಾವು ಡೈಲಿ ಅಂತೂ ಮಾಡಲ್ಲ, ತಿಂಗಳು ಪೂರ್ತಿ ಮಾಡಲ್ಲ, ಯಾವಾಗಾದರೂ ಒಂದು ಸಲ ಮಾಡ್ತೀವಿ. ಇಂತಹ ಇಂಪಾರ್ಟೆಂಟ್ ಆದಂತಹ ಕೆಲಸಕ್ಕೆ ಹೊರಟಾಗ ಅಟ್ಲೀಸ್ಟ್ ಪುರುಷರಾದರೆ ಹೊಸ ಒಂದು ಡ್ರೆಸ್, ಹೊಸ ಬಟ್ಟೆ, ಆ ಹೊಸ ಬಟ್ಟೆಯನ್ನು ಧರಿಸಿ ಕೆಲಸಕ್ಕೆ ಹೊರಡೋದ್ರಿಂದ ಆ ಕೆಲಸದಲ್ಲಿ ತೇಜಸ್ಸು, ವೃದ್ಧಿ, ಆಮೇಲೆ ವೆಲ್ತ್, ಅಬಂಡೆನ್ಸ್ ಎಲ್ಲವನ್ನ ಆ ಹೊಸ ಎನ್ನುವಂತಹ ಬಟ್ಟೆ ಆಕರ್ಷಣೆ ಮಾಡುತ್ತೆ. ನಿಮಗೆ ಖಂಡಿತವಾಗಿ ಆ ಕೆಲಸ ಕೈ ಹಿಡಿಯುತ್ತೆ. ಇದನ್ನ ಟ್ರೈ ಮಾಡಿ ನೋಡಿ. ಇನ್ನೂ ಒಂದೇನಪ್ಪ ಅಂತಂದರೆ, ನಾವು ಇಸ್ತ್ರಿ ಬಟ್ಟೆಯನ್ನು ಧರಿಸುವುದು ಬಹಳ ವೈಬ್ರೇಷನ್ ಕೊಡುತ್ತೆ. ಎಷ್ಟು ನಾವು ಅಕಸ್ಮಾತ್ ಇಸ್ತ್ರಿ ಬಟ್ಟೆ ಧರಿಸಕ್ಕೆ ಆಗಲೇ ಇಲ್ಲ ಅಂತಂದ್ರೂ ಶುದ್ಧವಾಗಿ ಒಗೆದು ಒಣಗಿಸಿದ ಒಂದು ನೀಟಾಗಿರುವಂಥ ಡ್ರೆಸ್ ಆದರೂ ಧರಿಸ್ಬೇಕು. ಆಯ್ತಾ ವೀಕ್ಷಕರೇ? ಇಲ್ಲಪ್ಪ ನಾವು ಒಂದು ಸ್ವಲ್ಪ ಇದಕ್ಕೆ ಐರನ್ ಡ್ರೆಸ್ಗೆ ಪ್ರೆಫರೆನ್ಸ್ ಕೊಡ್ತೀವಿ ಅಂದರೆ ಬಹಳ ಒಳ್ಳೆಯದು. ನಾವು ನಮ್ಮ ಔಟ್ಫಿಟ್ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ನೀಟಾಗಿರುತ್ತೆ, ಶುಕ್ರ ಆಕ್ಟಿವೇಟ್ ಆಗುತ್ತೆ, ಗುರುವಿನ ಆಶೀರ್ವಾದ ಆಗುತ್ತೆ, ವೆಲ್ತ್, ಅಬಂಡೆನ್ಸ್, ಗೆಲುವು ನಿಮ್ಮದಾಗತ್ತೆ. ನೋಡಿ ವೀಕ್ಷಕರೇ, ಈ ಒಂದು ಸಕ್ಸಸ್ ಒಂದು ಸೂತ್ರವನ್ನು ಹೇಳ್ಕೊಟ್ಟಿದ್ದೀನಿ, ರೆಮಿಡಿಯನ್ನು ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಟೈಮ್ ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗಬೇಕಾದ್ರೆ ಒಂದು ಹೊಸ ಶರ್ಟ್ ಆಗಲಿ, ಪುರುಷರು ಅಥವಾ ಸ್ತ್ರೀಯರಾದರೆ ಹೊಸ ಅವರಿಗೆ ಸಂಬಂಧಪಟ್ಟಂಥ ಸಲ್ವಾರ್ ಕಮೀಸ್ ಇರ್ಬೋದು, ಸಾರಿ ಇರ್ಬೋದು, ಈ ರೀತಿಯಾದಂಥ ಹೊಸ ಬಟ್ಟೆ ಧರಿಸಿ ಆ ಒಂದು ವಿಶೇಷ ಕೆಲಸಕ್ಕೆ ಹೊರಡೋದ್ರಿಂದ ಆ ಕೆಲಸ ಫೇಲ್ ಅನ್ನೋ ಮಾತೇ ಇರೋದಿಲ್ಲ ವೀಕ್ಷಕರೇ. ಇದನ್ನು ಟ್ರೈ ಮಾಡಿ ನೋಡಿ. ಹಾಗೆ ವೀಕ್ಷಕರೇ, ಜೀವನದಲ್ಲಿ ಸಾಲ ಇರಬಾರ್ದು, ಸೋಲು ಇರಬಾರ್ದು ಅಂತಂದರೆ ನೋಡಿ, ಸಾಲ ಅನ್ನೋ ಪದ ಬೇರೆ ಸಮೇತ ಕಿತ್ತು ಹಾಕಬೇಕು, ಹಾಗೂ ಸೋಲು ಅನ್ನೋದನ್ನು ನಿಮ್ಮ ಜೀವನದ ಡಿಕ್ಷನರಿಯಿಂದ ತೆಗೆದು ಹಾಕಬೇಕು ಅಂತಂದರೆ
ಈಗಲೇ ಸ್ಕ್ರೀನ್ ಮೇಲೆ ಕಾಣಿಸುವಂತಹ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರಕ್ಕೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ ಮನೆಗೆ ತರಿಸ್ಕೊಂಡು ಪೂಜೆ ಮಾಡಿ ವೀಕ್ಷಕರೇ. ತುಂಬ ಪವರ್ಫುಲ್ ಇರುತ್ತೆ. ನಾವೇ ನಮ್ಮ ಕೈಯಾರೆ ಸಿದ್ಧಿ ಮಾಡಿ ಅದನ್ನು 10 ಲಕ್ಷ ಸಿದ್ಧಿ ಮಂತ್ರ ಜಪ ಹೇಳಿ 30ರಿಂದ 45 ದಿವಸ ನಿಮ್ಮ ಹೆಸರಲ್ಲಿ ಪೂಜೆಗಿಟ್ಟು ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ. ಆ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ವೀಕ್ಷಕರೇ ತರಿಸ್ಕೊಳ್ಳಿ. ಅದು ಮನೆಗೆ ಬಂದ ನಂತರ ಕೆಲವೊಬ್ಬರ ಜೀವನದಲ್ಲಿ ಹೇಗೆ ಅಂದರೆ ಬುಕ್ ಮಾಡಿಕೊಂಡ ತಕ್ಷಣ ಅವರ ಜೀವನದಲ್ಲಿ ಚಮತ್ಕಾರಗಳಾಗೋದಕ್ಕೆ ಶುರುವಾಗುತ್ತೆ. ಅರ್ಧಕ್ಕೆ ನಿಂತಹ ಕೆಲಸಗಳಾಗೋದಕ್ಕೆ ಶುರುವಾದಂಥ ಉದಾಹರಣೆಗಳಿದೆ. ಇನ್ನು ಮನೆಗೆ ಬಂದರೆ ಸಾಕು, ತಿಂಗಳಿಂದ ತಿಂಗಳಿಗೆ ಅಭಿವೃದ್ಧಿ ಆಗುತ್ತೆ. ಈಗಲೇ ಬುಕ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಇಂತಹದ್ದೇ ಪ್ರಕೃತಿಯ ಒಂದು ವಿಶೇಷವಾದಂಥ ಶಕ್ತಿಯ ಮಡಿಲಿನಲ್ಲಿ ಅದ್ಭುತವಾದಂತಹ ರೆಮಿಡಿಯನ್ನು ತಗೊಂಡು ನಿಮ್ಮ ಮುಂದೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಮತ್ತೆ ಬರ್ತೀನಿ. ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು, ಸಂಬಂಧಿಕರು, ರಿಲೇಟಿವ್ಸ್, ನೇಬರ್ಸ್, ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡೋದಕ್ಕೆ ಮರಿಬೇಡಿ. ಮತ್ತೆ ಮುಂದಿನ ಒಂದು ಜೀತ್ ಸ್ಪೆಷಲ್ನಲ್ಲಿ ಪ್ರಕೃತಿಯ ಮಡಿಲಿನಲ್ಲಿ ಅದ್ಭುತ ರೆಮಿಡಿಯೊಂದಿಗೆ ಬರ್ತೀನಿ. ನಮಸ್ಕಾರ ವೀಕ್ಷಕರೇ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.